ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಇವಾಗ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಇತ್ತೀಚೆಗೆ ಈ ಬ್ಲೌಸ್ ಎಲ್ಲ ಹೊಲಿಸಿ ತುಂಬ ದಿನವೇ ಆಯಿತು. ಬಟ್ ಒಂದು ಸಲ ಕೂಡ ವೇರ್ ಕೂಡ ಮಾಡಿಲ್ಲ ನಾನು. ಇದು ಆ್ಯಕ್ಚುಲಿ ಯಾವಾಗ ಬಂದಿದ್ದು ಈ ಸ್ಯಾರಿ ಅಂತಂದರೆ ಆಲ್ಮೋಸ್ಟ್ 2 ಇಯರ್ಸೇ ಆಯಿತು ಈ ಸ್ಯಾರಿ ಬಂದು. ಇದೊಂಥರ ಸಿಮೆಂಟ್ ಕಲರ್ ಸ್ಯಾರಿ, ಬುಟ್ಟ ಸ್ಯಾರಿ ಜೊತೆಗೆ ಪಿಂಕ್ ಕಲರ್ ಬಾರ್ಡ್ರ್ ಬಂದಿದೆ. ಸೊ ಇದು ಹೀಗೆ ಪ್ರಮೋಷನಲ್ಲಿ ಬಂದಂಥದ್ದು. ಮೇ ಬಿ ತುಮಕೂರಿಂದ ಒಂದು ಸ್ಯಾರಿ ಬಂದಿತ್ತು ಆ ಟೈಮಲ್ಲಿ. ಆವಾಗ ಒನ್ ಟೈಮ್ ಅಷ್ಟೇ ನಾನು ವಿಡಿಯೋಗೋಸ್ಕರ ವೇರ್ ಮಾಡಿದ್ದೆ. ಅದು ಬಿಟ್ಟರೆ ಇನ್ನು ಮತ್ತೆ ನಾವು ಸ್ಯಾರಿನೇ ವೇರ್ ಮಾಡಿಲ್ಲ. ಬ್ಲೌಸು ಹೊಲಿಸಿಟ್ಟಿದ್ದೀನಿ ಬಟ್ ವೇರೇ ಮಾಡಲಿಲ್ಲ. ಇವಾಗ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ಬ್ಲೌಸೇ ಆಗ್ತಿಲ್ಲ. ಹಾಗಾಗಿ ತುಂಬ ಸ್ಯಾರೀಸ್ ಹಿಂಗೆ ಆಗಿಬಿಟ್ಟಿದೆ. ಎಷ್ಟೊಂದು ಸ್ಯಾರೀಸ್ ಇದೆ ಬೀರುದಲ್ಲಿ. ಈ ಪ್ರಮೋಷನಲ್ಲಿ ತುಂಬ ಸ್ಯಾರೀಸ್ ಬಂದಿದೆ ಬಟ್ ಯಾವುದನ್ನು ವೇರ್ ಮಾಡಿಲ್ಲ. ಎಲ್ಲ ಬ್ಲೌಸ್ ಹೊಲಿಸಿಟ್ಟಿದ್ದೀನಿ. ವೇರ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇವಾಗ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಯಾವುದೋ ಒಂದು ಸ್ಯಾರಿ ತೊಗೊಳ್ತೀನಿ. ನಂಗೆ ಆ ಟೈಮ್ಗೆ ಯಾವ್ದು ಬೇಗ ಉಟ್ಕೊಳಕ್ಕಾಗುತ್ತೋ ಅದನ್ನು ಉಟ್ಕೊಂಡು ಬಿಡ್ತೀನಿ. ಹಾಗಾಗಿ ಸುಮಾರು ಸ್ಯಾರೀಸು ಹಾಗೆ ಬೀರೋದಲ್ಲಿದೆ. ಎಲ್ಲ ಸುಮಾರು ಪ್ರಮೋಷನ್ಸಲ್ಲಿ ಬಂದಿದ್ದ ಪ್ರಮೋಷನ್ಸ್ ಬಂದಿದ್ದ ಡ್ರೆಸ್ಗಳು, ಹಾಗೆಯೇ ಸ್ಯಾರೀಸು ಎಲ್ಲ ಹಾಗೆಯೇ ತುಂಬ ಇದೆ. ಅದು ಹಾಗಾಗಿ ಅಟ್ಲೀಸ್ಟ್ ಒಂದೊಂದು ಸಲ ವೇರ್ ಮಾಡಿಕೊಂಡು ಹೋಗ್ತಾಯಿದ್ರೆ ಅದು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಅದು ಇದು ಬ್ಲೌಸೆಲ್ಲ ಒಂದು ಸ್ಟಿಚಿಂಗ್ ತೆಗಿತಾಯಿದ್ದೀನಿ. ಸೊ ಈ ಬ್ಲೌಸ್ ಅಂತೂ ಒಂದು ಸಲನೂ ವೇರ್ ಮಾಡ್ದೇ ಅದು ಹಾಗೇ ಟೈಟ್ ಆಗಿಬಿಟ್ಟಿದೆ ಬ್ಲೌಸು. ಹಂಗಾಗಿ ಸರಿ ಒಂದೊಂದು ಹೊಲಿಗೆ ಬಿಚ್ಕೊಳ್ಳೋಣ ಅಂತೇಳಿ ಇವಾಗ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗ ಈ ಕೆಲಸಗಳನ್ನ ಕೂಡ ಮಾಡ್ಕೋಬೇಕು. ಕೆಲವೊಂದು ಸಲ ಇದನ್ನು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟೇ ಬಿಟ್ಬಿಟ್ಟಿರ್ತೀನಿ. ಇದಕ್ಕೂ ಟೈಮ್ ಇರೋಲ್ಲ, ಒಂದೊಂದು ಸಲ ಹೊಲಿಗೆ ಬಿಚ್ಚೋಕ್ಕೂ ಟೈಮ್ ಇರೋಲ್ಲ ಅಂತ ಹೇಳ್ಬಿಟ್ಟದು ಯಾವುದೋ ಒಂದು ಸಿಕ್ಕಿದ್ದು ಡ್ರೆಸ್ಸೋ ಸ್ಯಾರಿನೋ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಈ ರೀತಿ ಆಗ್ಬಿಡುತ್ತೆ ಕೆಲವೊಂದು ಸಲ. ಆದರೂ ಕೂಡ ನನಗೆ ಅನಿಸುತ್ತೆ ಓಕೆ, ಅಲ್ಲೇ ನಿದ್ದೆ ಮಾಡೋ ಬದಲು ಒಂದೊಂದು ಸಲ ಅಟ್ಲೀಸ್ಟ್ ವೇರ್ ಮಾಡಿ ಬಿಡೋಣ, ಎಲ್ಲಾದರೂ ಹೋಗಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಇದೇ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ನವಂಬರ್ ನಡೀತಾ ಇದೆ. ಇವಾಗ ನವಂಬರ್ 19th ಬಂದರೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ 5 ವರ್ಷ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೆಂಗೆ 5 ವರ್ಷ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂಥರ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷಕ್ಕೇನೋ ನಾವು ಕೂಡ ಮನೆ ಕಟ್ಟಿದ್ದ ಟೈಮಲ್ಲಿ ಆ ಒಂದು ಮೆಮೊರೀಸ್ ಎಲ್ಲ ಈಗ ರಿಕಲೆಕ್ಟ್ ಮಾಡೋದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಸೊ ಈ ಒಂದು 5 ವರ್ಷದಲ್ಲಿ ಏನೆಲ್ಲ ನಾನು ಯೂಟ್ಯೂಬಲ್ಲಿ ಸಾಧನೆ ಅಥವಾ ಸಂಪಾದನೆ ಮಾಡಿದ್ದೀನಿ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ 17.7 ಮಿಲಿಯನ್ ವ್ಯೂಸ್ ಆಗಿದೆ. ಹಾಗೆಯೇ ವಾಚ್ ಅವರ್ಸು 8,87,000 ವಾಚ್ ಅವರ್ಸ್ ಆಗಿದೆ. ಸಬ್ಸ್ಕ್ರೈಬರ್ಸ್ 59,200 ಸಮಥಿಂಗ್ ಚೇಂಜ್ ಆಗಿದೆ. ಹಾಗೆಯೇ ಎಸ್ಟಿಮೇಟೆಡ್ ರೆವೆನ್ಯೂ ನೋಡ್ತಾ ಇರ್ಬೋದು 4,57,378 ರೂಪಾಯಿ. 4,57,378 ರೂಪಾಯಿ ಇಷ್ಟು ಅರ್ನಿಂಗ್ಸ್ ಆಗಿರೋದು ನನಗೆ 5 ವರ್ಷದಿಂದ. ಸೊ 5 ವರ್ಷದಿಂದ ನಾನು ಈ ಒಂದು ರೆವೆನ್ಯೂನ ಯೂಟ್ಯೂಬಿಂದ ಸಂಪಾದನೆ ಮಾಡೀನಿ. ತುಂಬ ಜನ ಹೇಳ್ತಿರ್ತಾರಲ್ಲ ಯೂಟ್ಯೂಬ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ತೋರಿಸ್ಬೇಕು ನಿಮಗೆ ಅಂತ ಹೇಳಿ ಇದನ್ನು ಶೋ ಮಾಡ್ತಾಯಿದ್ದೀನಿ. ಸೊ ಲೈವಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ನಾನು ಇವಾಗಲೇ ವಿಡಿಯೋ ಮಾಡಬೇಕಾದ್ರೆ ನಾನು ತೊಗೊಂಡಂಥ ಸ್ಕ್ರೀನ್ಶಾಟ್. ಇದು ಇವತ್ತಿಂದೇನೆ. ಇಲ್ಲಿ ಲೈವ್ ಕೌಂಟೆಲ್ಲ ನೋಡ್ತಾ ಇದ್ದೀರಲ್ಲ, 59,251 ಸಬ್ಸ್ಕ್ರೈಬರ್ಸು. ಸೊ ಅಷ್ಟು 59,000 ಸಬ್ಸ್ಕ್ರೈಬರ್ಸ್ ಅಂದರೆ ಸುಮ್ಮನೆ ಅಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದನೇ ಇವತ್ತು ನಾವೇನಾದರೂ ಸಾಧನೆ ಮಾಡಿದ್ದೀವಿ ಅಥವಾ ನಾವೇನಾದರೂ ಗುರುತಿಸ್ಕೊಳ್ತೀವಿ ಅಂತಂದರೆ ಅದೆಲ್ಲ ನಿಮ್ಮ ಒಂದು ಬ್ಲೆಸ್ಸಿಂಗ್ಸಿಂದನೇ. ಸೊ ನೀವು ನಮ್ಮ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡೋದ್ರಿಂದನೇ ನಮಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ, ನಮಗೂ ಕೂಡ ಒಂದು ರೀತಿ ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲಿ ನಮಗೇನಾದರೂ ಫೈನಾನ್ಷಿಯಲಿ ಕೂಡ ಒಂದು ರೀತಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ನಿಮ್ಮ ಸಪೋರ್ಟಿಂದನೇ. ಸೊ ನೀವು ಪ್ರೀತಿಯಿಂದ ಮಾಡೋಂಥ ಕಮೆಂಟ್ಸ್ ಆಗಿರ್ಬೋದು, ಹಾಗೆಯೇ
ಎಲ್ಲಾದರೂ ನೋಡಿದಾಗ ಗುರ್ತಿಡ್ದು ಮಾತಾಡ್ಸೋದಾಗಿರ್ಬೋದು. ಸೊ ಇವೆಲ್ಲವೂ ಖುಷಿ ಕೊಡುತ್ತೆ. ಹಾಗಾಗಿ ಯೂಟ್ಯೂಬ್ ಮುಂಚೆ ಲೈಫ್ಗೂ ಯೂಟ್ಯೂಬ್ ಆದಮೇಲೆ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಮೇ ಬಿ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಮುಂಚೆನೇ ಗೊತ್ತಿದ್ದಿದ್ರೆ ಇನ್ನೊಂದು 7 ವರ್ಷ 8 ವರ್ಷ ಅಥವಾ 10 ವರ್ಷದ ನನಗೇನಾದರೂ ಯೂಟ್ಯೂಬ್ ಮಾಡೋದು ಗೊತ್ತಿದ್ದಿದ್ರೆ ನಿಜವಾಗ್ಲೂ ಅವಾಗ ನನ್ನ ಲೈಫ್ ಹೇಗಿತ್ತು ಅನ್ನೋದನ್ನ ನಾನು ಎಲ್ಲನೂ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡ್ಬೋದಾಗಿತ್ತು. ನಿಜವಾಗ್ಲೂ ಒಂದು ರೀತಿ ಅದೆಲ್ಲ ನೋಡಬೇಕಾಗಿತ್ತು. ಸೊ ಅದೆಲ್ಲ ಒಂದು ಮೆಮೊರೀಸ್ ಅಂತಲೇ ಹೇಳ್ಬೋದು. ಆ ಮೆಮೊರೀಸ್ ಎಲ್ಲ ಶೇರ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಕೆಲವೊಂದು ಸಲ. ಬಟ್ ಏನಂದರೆ ನನಗೆ ಯೂಟ್ಯೂಬ್ ಬಗ್ಗೆ ಗೊತ್ತಾಗಿದ್ದೆ ನನಗೆ 2019 ಸೊ 2019 ಆಗಸ್ಟ್ ಟೈಮಲ್ಲೇ ನನಗೆ ಯೂಟ್ಯೂಬ್ ಬಗ್ಗೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಅಂತ ಓಪನ್ ಕೂಡ ಮಾಡಿ ನೋಡ್ತಾ ಇರಲಿಲ್ಲ. ಯಾಕಂದರೆ ಆವಾಗ ಮೊಬೈಲ್ಗಳು ಸೊ ನಮ್ಮ ಹತ್ರ ಈ ಥರ ಸ್ಮಾರ್ಟ್ಫೋನ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಆವಾಗ ಏನಾದರೂ ಕೀಪ್ಯಾಡ್ ಫೋನ್ ಇರ್ತಾಯಿತ್ತು. ಹಾಗೆಯೇ ಅವಾಗವಾಗ ಅಂದರೆ ಆಗಸ್ಟ್ 2019 ಆವಾಗ ಈ ಓಲಾ ಊಬರ್ ಎಲ್ಲನೂ ಆ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದಲ್ವ. ಆ ಟೈಮಲ್ಲಿ ಹಸ್ಬೆಂಡ್ ಕೂಡ ಅವಾಗ ಓಲಾ ಊಬರ್ ಅಂತ ಡ್ರೈವ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಮಗೆ ಫೋನ್ಗಳನ್ನ ನೋಡ್ತಾ ಇದ್ದಿದ್ದು. ಅದರಿಂದ ಆಮೇಲೆ ನಾನು ಕೂಡ ಜಾಬ್ನ ಬಿಟ್ಟೆ. ಅಂದರೆ ಫಸ್ಟ್ ಏನು ಜಾಬ್ ಮಾಡ್ತಾಯಿದ್ದೆನಲ್ಲ ಸೊ ಅಲ್ಲಿ ಜಾಬ್ ಕ್ವಿಟ್ ಮಾಡಿದೆ. ಜಾಬ್ ಕ್ವಿಟ್ ಮಾಡಿ ಇನ್ನೊಂದು ಜಾಬ್ಗೆ ಹೋಗಬೇಕು ಅಂತ ಡಿಸೈಡ್ ಆಗಿತ್ತು ಫಸ್ಟೇನೆ. ಯಾಕಂದರೆ ಸ್ಯಾಲ್ರಿ ಇಶ್ಯೂ ಇದ್ದಿದ್ದರಿಂದ ನನಗೆ ಅಲ್ಲಿ ಬರ್ತಾಯಿದ್ದಂಥ ಸ್ಯಾಲ್ರಿ ಸಾಕಾಗ್ತಿರಲಿಲ್ಲ. ಸೊ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸ್ಯಾಲ್ರಿ ಸಿಗುವಂಥ ಜಾಬ್ ಇನ್ನೊಂದು ಸಿಕ್ಕಿತ್ತು. ಅದು ಇಂಟರ್ವ್ಯೂ ಎಲ್ಲ ಆಗಿ ಎಲ್ಲನೂ ಕ್ಲಿಯರ್ ಆಗಿತ್ತು. ಹಾಗಾಗಿ ಅವ್ರು ಏನು ಹೇಳಿದ್ರು ಅಂದರೆ ರಿಲೀವಿಂಗ್ ಲೆಟ್ರ್ ಒಂದು ಬೇಕಾಗಿತ್ತು ಅಷ್ಟೇ. ಅದಕ್ಕೋಸ್ಕರ ನಾನು 2 ಮಂತ್ಸ್ ವೆಯ್ಟ್ ಮಾಡ್ತಿದ್ದೆ. 45 ಡೇಸ್ ಏನೋ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರು. ಹಾಗಾಗಿ 45 ಡೇಸ್ ಅವರು ಕೂಡ ವೆಯ್ಟ್ ಮಾಡಿದ್ರು. ಯಾರನ್ನೂ ಹೊಸ ಕ್ಯಾಂಡಿಡೇಟ್ನ ಕೂಡ ತೊಗೊಂಡಿಲ್ಲ. ಸೊ ಹಾಗಾಗಿ ಆ 45 ಡೇಸ್ ಏನು ನಾನು ಮನೇಲಿ ಇದ್ನಲ್ಲ ಆ ಟೈಮಲ್ಲಿ ನಾನು ಯೂಟ್ಯೂಬ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗ ಮೊಬೈಲೆಲ್ಲ ನೋಡ್ತಾಯಿದ್ದೆ. ಸರಿ ಯೂಟ್ಯೂಬು ನೋಡೋಣ ಅಂತ ಹೇಳಿ ಯೂಟ್ಯೂಬ್ನ ನೋಡ್ತಾ ಆಗ ಕೆಲವರು ಇದೇ ಥರ ಮನೆ ಕೆಲಸ ಮಾಡೋದು ಮತ್ತು ಅಡುಗೆ ಮನೇನ ಅವ್ರ ಫ್ಯಾಮಿಲಿನ ಎಲ್ಲನೂ ತೋರಿಸ್ತಾಯಿದ್ರು. ಆವಾಗ ನಾನು ಅನ್ಕೋತಾಯಿದ್ದೆ ಏನಪ್ಪ ಇವರು ಎಲ್ಲ ಡೈಲಿ ಲೈಫ್ನೆಲ್ಲ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಡೈಲಿ ಲೈಫಲ್ಲಿ ಅಂದರೆ ಮನೆ ಕೆಲಸ ಮಾಡೋದು ಬೇರೆ ಏನೂ ಇರಲಿಲ್ಲ ಅದರಲ್ಲಿ. ಜಸ್ಟ್ ಅದೇನೇ ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಇದನ್ನೆಲ್ಲನೂ ಶೇರ್ ಮಾಡ್ತಾಯಿದ್ರು. ನನಗೆ ಏನಂದರೆ ಅದನ್ನೇ ಒಂದು 2 ಮಂತ್ಸ್ ಮನೆಯಲ್ಲೇ ಇದ್ನಲ್ಲ. ಹಾಗಾಗಿ ಅದನ್ನೆಲ್ಲ ಡೈಲಿ ಯೂಟ್ಯೂಬ್ನ ನೋಡ್ತಾಯಿದ್ದೆ, ಅಡುಗೆಗಳನ್ನ ನೋಡ್ತಾಯಿದ್ದೆ. ಅದು ಅಡಿಕ್ಟ್ ಆಗಿಬಿಟ್ಟೆ ಆಮೇಲೆ ಯೂಟ್ಯೂಬ್ಗೆ. ಆಮೇಲೆ ಸ್ಟಡಿ ಮಾಡಿದೆ. ಹೇಗೆ ಮಾಡ್ತಿದ್ದಾರೆ ಇವರೆಲ್ಲ, ನಾವು ಕೂಡ ಮಾಡ್ಬೋದಾ ಅಂತೆಲ್ಲ ಸ್ಟಡಿ ಮಾಡಬೇಕಾದ್ರೆ ಆವಾಗ ನನಗೆ ಸರಿ ಫ್ಲ್ಯಾಶ್ ಆಯಿತು. ನವಂಬರ್ ಮಂತಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರು ಮನೆಯಲ್ಲೇ ಇದ್ದೆ. ಆ ಟೈಮಲ್ಲೆಲ್ಲ ನೋಡಿ ಅಕ್ಟೋಬರಲ್ಲಿ ಮತ್ತೆ ಕೆಲ್ಸಕ್ಕೆ ಜಾಯ್ನ್ ಆದೆ. ಕೆಲ್ಸಕ್ಕೆ ಜಾಯ್ನ್ ಆಗಿದ್ಮೇಲೆ ಕೂಡ ಒಂದು ಸ್ವಲ್ಪ ಐಡಿಯಾ ಇರಲಿಲ್ಲ ಮಾಡಬೇಕು ಅಂತ. ಅವಾಗ ಕೂಡ ಫಾಲೋ ಮಾಡ್ತಾಯಿದ್ದೆ. ಅದಾದಮೇಲೆ ನವಂಬರಲ್ಲಿ ಎಂಟ್ರಿ ಆದಮೇಲೆ ನಾವು ಕೂಡ ಅಲ್ಲಿ ಹಳೆ ಮನೇಲಿದ್ವಲ್ಲ ಅಲ್ಲಿಂದ ಮನೆ ಶಿಫ್ಟ್ ಮಾಡಿದ್ವಿ. ಮೇಲ್ಗಡೆ ಮನೇಲಿದ್ವಲ್ಲ ಸಿಂಗಲ್ ಮನೆ ಮೇಲೆ ಇತ್ತಲ್ವ ಆ ಮನೆಗೆ ಶಿಫ್ಟ್ ಆದ್ವಿ. ಆ ಮನೆಗೆ ಶಿಫ್ಟ್ ಆದಮೇಲೆ ನನಗೆ ಐಡಿಯಾ ಬಂತು. ಸೊ ನಾನು ಯಾಕೆ ಮಾಡಬಾರ್ದು, ನಾನು ಮಾಡೋಣ ಯೂಟ್ಯೂಬ್ ಮಾಡೋಣ ಅಂತ ಹೇಳಿ ಸರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ಗೆ ಕೇಳಿದೆ. ಈ ಥರ ಯೂಟ್ಯೂಬ್ ಮಾಡ್ತೀನಿ ನಾನು ಕೂಡ ಅಂತೆಲ್ಲ ಹೇಳಿ ಅವ್ರನ್ನ ಕೂಡ ಕೇಳಿದೆ. ಅವರು ಸರಿ ಆಯಿತು ನಿಂಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡು ಅಂತೇಳಿ. ಯಾಕಂದರೆ ಪ್ರತಿಯೊಂದು ನಾವೇನೇ ಮಾಡ್ತೀವಿ ಅಂದರೂ ಕೂಡ ಮನೆಯಲ್ಲಿ ಹಸ್ಬೆಂಡ್ಗೆ ವಿಷಯನ ತಿಳಿಸ್ಲೇಬೇಕಲ್ವ. ಹಾಗಾಗಿ ನನಗೆ ಸ್ಟಾರ್ಟಿಂಗು ಸರಿ ಆಯಿತು ಹೇಗೆ ಕೇಳೋದು ಪರ್ಮಿಷನ್ನು ಒಪ್ಪಂತಾರ ಇಲ್ವಾ ಅಂತೆಲ್ಲ ಕೂಡ ಡೌಟ್ ಇತ್ತು. ಸರಿ ಆಯಿತು ಕೇಳೋಣ ಒಂದು ಮಾತು ಅಂತೇಳಿ ಅವ್ರಿಗೂ ಕೂಡ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ತೋರಿಸಿ ಈ ಥರ ಎಲ್ಲ ಮಾಡ್ತಾರೆ. ನಾನು ಕೂಡ ಹಿಂಗೆ ಮಾಡ್ತೀನಿ ಅಂದರೆ. ಯಾಕಂದರೆ ಫಸ್ಟೆಲ್ಲ ಯೂಟ್ಯೂಬೆಲ್ಲ ಮಿಸ್ಕನ್ಸೆಪ್ಷನ್ ಇತ್ತು. ಅಂದರೆ ಬರೀ ಕೆಟ್ಟದ್ದೇ ತೋರಿಸ್ತಾರೆ ಯೂಟ್ಯೂಬಲ್ಲಿ. ಅಂದರೆ ನಾನು ಯೂಟ್ಯೂಬ್ ಓಪನ್ನೇ ಮಾಡ್ತಾ ಇರಲಿಲ್ಲ ಮುಂಚೆ ಎಲ್ಲ. ನಾನು ಒಂದು ರೀತಿ ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಹೇಳಿ ಓಪನ್ ಮಾಡ್ತಿರಲಿಲ್ಲ. ಆಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ಓಕೆ ಮಾಡ್ಬೋದು ಅಂಥೇಳಿ ಒಂದಷ್ಟು ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಹೇಗೆ ಇದರಲ್ಲಿ ಅರ್ನಿಂಗ್ಸ್ ಬಗ್ಗೆ ಕೂಡ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಆವಾಗ ಯಾರೋ ಒಬ್ಬರು ವ್ಲಾಗರು ಅವರ ಒಂದು ಸ್ಯಾಲ್ರಿನ ಹೇಳಿದರು. ಈ ಥರ ನಮಗೆ ಯೂಟ್ಯೂಬಲ್ಲಿ ಈ ಮಂತ್ ಇಷ್ಟು ಸ್ಯಾಲ್ರಿ ಬಂದಿತ್ತು ಅಂತ ಒಂದು ವ್ಲಾಗ್ ನೋಡಿದೆ. ಆವಾಗ ನನಗೆ ಫ್ಲ್ಯಾಶ್ ಆಗಿದ್ದು ಓಕೆ ಯೂಟ್ಯೂಬಿಂದ ಕೂಡ ಸ್ಯಾಲ್ರಿ ಬರ್ತಾ ಇದೆಯಾ, ನಾನು ಮಾಡೋಣ ಅಂತ ಹೇಳಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ.
ಆವಾಗಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಒಂದಷ್ಟು ಸ್ಟಾರ್ಟಿಂಗ್ ಅಷ್ಟಾಗಿ ಬರ್ತಾ ಇರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಒಂದು ಫೋನ್ ಇತ್ತು, ವಿವೋ 1820 ಫೋನು. ಅದೇ ಫೋನಲ್ಲೇ ಎಷ್ಟಾಗುತ್ತೋ ನನಗೆ ಹೆಂಗೆ ಬರುತ್ತೋ ಹಾಗೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು ನನಗೆ ಅಂದರೆ ಈ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಂದ್ರೆ 16:9 ರೇಷಿಯೋದಲ್ಲಿ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ನನಗೆ ಐಡಿಯಾ ಇರಲಿಲ್ಲ. ಸೊ ಸ್ಟ್ರೈಟಾಗೆ ಮೊಬೈಲ್ನ ಇಟ್ಕೊಂಡು ವೀಡಿಯೋಸ್ ಮಾಡ್ತಿದ್ದೆ ಫಸ್ಟು. ಇದಾದಮೇಲೆ ನೆಕ್ಸ್ಟು ಓಕೆ ಐಡಿಯಾ ಬಂತು. ಅಂದರೆ ನಾವು ಮಾಡ್ತಾ ನೋಡಿ ಕಲ್ತ್ಕೊಂಡು ಬಿಡ್ತೀವಿ. ನಮಗೆ ಯಾರೂ ಕೂಡ ಏನೋ ಟೈಮಲ್ಲಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹಾಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ಗೈಡ್ ಮಾಡ್ತಾ ಇರಲಿಲ್ಲ. ನಾನೇ ಬೇರೆ ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವ ಥರ ಕ್ರಿಯೇಟ್ ಮಾಡೋದು, ವೆರಿಫಿಕೇಷನ್ ಹೇಗೆ ಮಾಡೋದು ಅದನ್ನೆಲ್ಲ ನೋಡಿಕೊಂಡು ಕಲ್ತ್ಕೊಂಡು ಹಾಗೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಾ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು. ಆಮೇಲೆ ಕರೋನಾ ಲಾಕ್ಡೌನ್ ಆಗೋಯಿತು. 2019 ಎಂಡ್ ಆಯಿತು. ಆಮೇಲೆ 2020ಯಲ್ಲೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಅಂದರೆ ರೆಗ್ಯುಲರಾಗಿ ಮಾಡ್ತಾ ಇರಲಿಲ್ಲ, ಡೈಲಿ ಹಾಕ್ತಾ ಇರಲಿಲ್ಲ. ಒಂದು ಸ್ವಲ್ಪ ಆವಾಗ ಅಂತ ವೀಡಿಯೋಸ್ನ ಮಾಡಿ ಹಾಕ್ತಾಯಿದ್ದೆ. ಅದಾದಮೇಲೆ ಲಾಕ್ಡೌನ್ ಆಗೋಯ್ತಲ್ಲ. ಸೊ ಲಾಕ್ಡೌನ್ ಆಗೋದ್ಮೇಲೆ ಏನು ತಲೆಗೆ ಓಡ್ತಾ ಇರಲಿಲ್ಲ ಏನು ಮಾಡೋದು ಅಂತ. ಸೊ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ವಿ ಆವಾಗ. ಹಾಗಾಗಿ ಆವಾಗ ಕೂಡ ಅಷ್ಟು ಬಿಟ್ಬಿಟ್ಟಿದ್ದೆ. ಲಾಕ್ಡೌನ್ ಆದಮೇಲೆ ಮತ್ತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ. ಅದೇ ಟೈಮಲ್ಲಿ ಲಾಕ್ಡೌನ್ ಆಗ್ತಿದ್ದಂಗೆ ನಮಗೂ ಕೂಡ ಒಂದು ಮನೆ ಕಟ್ಟಬೇಕು ಅನ್ನೋದೊಂದು ಇದಾಯ್ತಲ್ವ. ಸೊ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದು ಹಾಗೇ ಕಂಟಿನ್ಯೂ ಆಯಿತು. ಅಲ್ಲಿಂದ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಸಿಕ್ತು. ಮತ್ತು ಉಪ್ಪಿನ ದೀಪ ಆವಾಗ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ಲಾಕ್ಡೌನ್ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಆ ವಿಡಿಯೋಸ್ ಕೂಡ ಹಿಟ್ಟಾಯಿತು, ವೈರಲ್ ಆಯಿತು. ಆಮೇಲೆ ಮಂಗಳಸೂತ್ರದೊಂದು ವಿಡಿಯೋ ಹಾಕಿದ್ದೆ, ಅದು ಇವಾಗೂ ಟ್ರೆಂಡಿಂಗಲ್ಲಿದೆ. ಮಂಗಳಸೂತ್ರ ಮಾಡೋಂಥದ್ದು ಆ ವಿಡಿಯೋ ಕೂಡ ವೈರಲ್ ಆಯಿತು. ಅದೊಂದು ವಿಡಿಯೋ ವೈರಲ್ ಆಯಿತು. ಉಪ್ಪಿನ ದೀಪದ ವಿಡಿಯೋ ವೈರಲ್ ಆಯಿತು. ಹಾಗೆಯೇ ಮಾಡ್ತಾ ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವೈರಲ್ ಆದಮೇಲೆ ಮತ್ತು ಅರ್ನಿಂಗ್ಸ್ ಕೂಡ ನನಗೆ ಬಂದುಬಿಟ್ಟು ನವಂಬರಲ್ಲೇ. ಸೊ 1 ವರ್ಷ ಕರೆಕ್ಟಾಗಿ, ಅಂದರೆ ನಾನು 1 ವರ್ಷ ಪೂರ್ತಿ ಕರೆಕ್ಟಾಗಿ ವೀಡಿಯೋಸ್ ಹಾಕಿದ್ದಿಲ್ಲ. ಸೆಂಟ್ರಲ್ಲಿ ಬಿಟ್ಟಿದ್ನಲ್ಲ, ನಾನು ಯಾವಾಗ ಮನೆಗೆ ಹೋದ್ಮೇಲೆ ವಿಜಯದಶಮಿ ದಿವಸನೇ ನನಗೆ ಗೂಗಲ್ ಪಿನ್ ಬಂದಿದ್ದು ಅಕ್ಟೋಬರಲ್ಲಿ. ನವಂಬರ್ ಮಂತ್ಗೆ ನವಂಬರ್ 25ಗೆ ಫಸ್ಟ್ ಸ್ಯಾಲ್ರಿ ಬಂತು. 8,000 ರೂಪೀಸ್, 8,300 ಏನೋ $100 ಆಗಿ ಫಸ್ಟ್ ಸ್ಯಾಲ್ರಿ ಆ ಟೈಮಲ್ಲಿ ಬಂದಿದ್ದು. ಆಮೇಲೆ ಹೈಯೆಸ್ಟ್ ಸ್ಯಾಲ್ರಿ ನಾನು ಯೂಟ್ಯೂಬಲ್ಲಿ ತೊಗೊಂಡಿರೋದು ಅಂದರೆ 25,000 1 ಮಂತ್ ಬಂದಿತ್ತು. ಆ 25,000 ತಗೊಂಡ ಮೇಲೆ ಅದೇ ಹೈಯೆಸ್ಟ್. ಅದಾದಮೇಲೆ ಏನಂದರೆ ಒಂದು 18, 15 ನಾವು ಮಾಡ್ದಂಗೆ ವ್ಯೂಸ್ ಹೋದಂಗೆ ನಾವು ಮಾಡ್ದಂಗೆ ಯೂಟ್ಯೂಬಲ್ಲಿ ಅಮೌಂಟ್ ಅನ್ನೋದು ಬರ್ತಾ ಇರುತ್ತೆ. ಸೊ ಯೂಟ್ಯೂಬಿಗೆ ಬಂದಮೇಲೆ ಒಂದಷ್ಟು ಮನೆಗೆ ಏನೇನು ಬೇಕೋ ಐಟಮ್ಸ್ ಅದೆಲ್ಲನೂ ಒಂದು ಸ್ವಲ್ಪ EMIಯಲ್ಲಿ ತಗೊಳ್ಳೋ ಥರ ಮಾಡಿಕೊಂಡು, EMI ಎಲ್ಲ ಯೂಟ್ಯೂಬ್ ಸ್ಯಾಲರಿ ಎಲ್ಲ EMIಗೆ ಹಾಕ್ಕೊಂಡು ಒಂದಷ್ಟು ಐಟಮ್ಸ್ ಎಲ್ಲನೂ EMIಯಲ್ಲಿ ತೊಗೊಂಡ್ವಿ. ಸೊ ಹಂಗಾಗಿ ನಿಜ ಹೇಳಬೇಕು ಅಂತಂದರೆ ಯಾರಿಗೆಲ್ಲ ಯೂಟ್ಯೂಬ್ ಮಾಡೋಕ್ಕೆ ಆಸೆ ಇದೆ ಖಂಡಿತ ಯೂಟ್ಯೂಬ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನು, ಯೂಟ್ಯೂಬ್ ಮಾಡೋದಾ ಬೇಡವಾ ಏನು ಅಂತೆಲ್ಲ ಕನ್ಫ್ಯೂಷನ್ ಇರುತ್ತೆ. ಬಟ್ ತಾಳ್ಮೆ ಇರಬೇಕು ಅಷ್ಟೇ. ಯೂಟ್ಯೂಬಿಗೆ ಬರೋದು ಹೆಚ್ಚಲ್ಲ, ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇಟ್ಕೊಂಡು ವೀಡಿಯೋಸ್ ಮಾಡ್ಕೊಳ್ತಾ ಹೋಗಬೇಕು. ನನಗೆ ಕೂಡ ಒಂದೊಂದು ಸಲ ವೀಡಿಯೋಸೇ ಮಾಡೋದಕ್ಕಾಗಲ್ಲ, ಟೈಮ್ ಇಲ್ಲದೆ ಇರೋ ಕಾರಣ ಹೇಗೆ ಮಾಡೋದು ಏನು ಅಂತ ಅಂದ್ಕೊಂಡು ಬಿಟ್ಬಿಡ್ತೀನಿ ಒಂದೊಂದು ಸಲ. ಆ ಥರ ಬಿಡೋಕ್ಕೆ ಹೋಗಬಾರ್ದು. ವೀಡಿಯೋಸ್ನ ಕನ್ಸಿಸ್ಟೆನ್ಸಾಗಿ ನಾವು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಕೊಂಡು, ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಬಟ್ ಒಂದು ಸ್ವಲ್ಪ ಪೇಷನ್ಸಿಂದ ಕಾಯ್ಕೊಂಡು ಹೋಗ್ಬೇಕಷ್ಟೇ. ಅದೇ ವ್ಲಾಗ್ಸು ನಿಮಗೆ ಯಾವ ಥರ ಕಂಟೆಂಟ್, ನಿಮಗೆ ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತಾ, ಅಡುಗೆ ಮಾಡಿಕೊಂಡು ಮಾಡ್ತಾ ಹೋಗಿ ಯಾವತ್ತೋ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯೂಟ್ಯೂಬ್ನ ಒಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಲ್ದಿರ ಒಂದು ಪ್ಯಾಷನ್ ಆಗಿ ತೊಗೊಂಡ್ರೆ ಸಕ್ಸಸ್ ಸಿಗುತ್ತೆ. ಯಾವಾಗ ನಾವು ಅರ್ನಿಂಗ್ಸ್ ಅಂತ ಹೋಗ್ತೀವಿ, ಯೂಟ್ಯೂಬಿಂದ ಎಲ್ಲ ಸಂಪಾದನೆ ಮಾಡಲೇಬೇಕು ಅಂತ ಹೋದಾಗ ಅಲ್ಲಿ ನಾವು ಎಡುತ್ತೀವಿ. ಹಾಗಾಗಿ ಯೂಟ್ಯೂಬ್ನ ಅರ್ನಿಂಗ್ಸ್ಗೋಸ್ಕರ ತೊಗೋಬೇಡಿ, ಪ್ಯಾಷನ್ ಆಗಿ ತೊಗೊಳ್ಳಿ. ಸೊ ನಿಮಗೆ ಟೈಮ್ ಇದೆ, ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತೀನಿ, ಎಡಿಟ್ ಮಾಡಿ ಹಾಕ್ತೀನಿ ಅನ್ನೋರು ಆರಾಮಾಗಿ ಯೂಟ್ಯೂಬಿಗೆ ಬಂದು ಪ್ಯಾಷನ್ ಆಗಿ ತೊಗೊಂಡು ಮಾಡ್ಬೋದು. 50,000ಗೆ ಕೊಡಬೇಕು ಅಂತಲೂ ಅನ್ಕೋತಾ ಇದ್ದೆ. 50,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಕೊಡೋದಕ್ಕಾಗಿರಲಿಲ್ಲ. ಹಾಗಾಗಿ ನಾನು 1 lakh ಸಬ್ಸ್ಕ್ರೈಬರ್ಸಿಗೆ ಖಂಡಿತ ಒಂದು ಚೆನ್ನಾಗಿರೋ ಗಿವ್ ಅವೇನೇ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತು ಗಿವ್ ಅವೇ ಅಂದರೆ ನಾನು ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು.
ಯಾರಿಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರುತ್ತೋ ಖಂಡಿತ ಪಾರ್ಟಿಸಿಪೇಟ್ ಮಾಡಿ. ನಿಮಗೂ ಕೂಡ ಅದರಲ್ಲಿ ಗಿಫ್ಟ್ ಬಂದರೂ ಬರ್ಬೋದು. ಯಾಕಂದರೆ ಲಾಸ್ಟ್ ಟೈಮು ನಾನು 25,000ಗೆ 25,000 ಸಬ್ಸ್ಕ್ರೈಬರ್ಸ್ ಆದಾಗ 3 ಬೆಳ್ಳಿ ಕಾಯಿನ್, ಸೊ ಲಕ್ಷ್ಮಿ ಇರೋಂಥ ಬೆಳ್ಳಿ ಕಾಯಿನ್ನ ಕೊಟ್ಟಿದ್ದೆ 3 ಜನಕ್ಕೆ. ಇವಾಗ 1,00,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಖಂಡಿತ ಒಂದು ಒಳ್ಳೆಯ ಗಿಫ್ಟ್ ಅಂತೂ ಕೊಟ್ಟೇ ಕೊಡ್ತೀನಿ. ಸೊ ನಾವೇನೇ ಇವತ್ತು ಇದ್ದರೂ ಕೂಡ ಎಲ್ಲ ನಿಮ್ಮ ಸಪೋರ್ಟಿಂದನೇ ಅಲ್ವಾ. ಹಾಗಾಗಿ ನಿಮಗೂ ಕೂಡ ಏನಾದರೂ ಗಿಫ್ಟ್ ಅನ್ನೋದು ಕೊಡಲೇಬೇಕು. ಬಟ್ ಈ ಸಲ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದೇನಾದರೂ ಗಿಫ್ಟನ್ನೇ ನಿಮ್ಗೆಲ್ಲರಿಗೂ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ 1,00,000 ಸಬ್ಸ್ಕ್ರೈಬರ್ಸ್ಗೆ. ಸೊ 1,00,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೋಡೋಣ ಆ ಟೈಮಲ್ಲಿ ಯಾವ ಥರ ಇರುತ್ತೆ ನೋಡಿಕೊಂಡು ಆ ಟೈಮಲ್ಲಿ ನಿಮಗೆ ಏನು ಗಿವ್ ಅವೇ ಕೊಡಬೇಕು ಅಂತ ನಾನು ಅನೌನ್ಸ್ ಮಾಡ್ತೀನಿ ಅವಾಗ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಯೂಟ್ಯೂಬ್ ಜರ್ನಿ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ಗೆ. ಸೊ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ, ನನಗೆ ಅಂತಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡಿ. ಕನ್ನಡದವ್ರನ್ನ ಬೆಳೆಸಿ, ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಬೇರೆ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡಿದ್ರೆ ಕನ್ನಡ ಯೂಟ್ಯೂಬರ್ಸ್ ಒಂದು ಸ್ವಲ್ಪ ಸಪೋರ್ಟ್ ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅವ್ರನ್ನ ಬ್ಲೆಸ್ ಮಾಡಿ. ಸೊ ನಿಮಗೂ ಕೂಡ ಯಾರಿಗಾದ್ರೂ ಯೂಟ್ಯೂಬ್ ಮಾಡಬೇಕು ಅಂದರೆ ಖಂಡಿತ ಯೂಟ್ಯೂಬ್ಗೆ ಬನ್ನಿ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ನೀವು ಕೂಡ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಯೂಟ್ಯೂಬ್ ಕೂಡ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಇಲ್ಲೇನು ಟೇಕ್ ಕೇರ್, ಬಾಯ್.